ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ಯಾವಾಗೆಲ್ಲ ಕಳೆದ 35 ವರ್ಷಗಳಿಂದ ನಮ್ಮ ಒಳ ಮೀಸಲಾತಿಯ ಅಂತಃಕರಣದ ನೋವಿನ ಹೋರಾಟ, ರಕ್ತ ಬಸ್ತಿರುವಂತಹ ಹೋರಾಟ, ಬೆವರು ಸುರಿಸಿರುವಂತಹ ಹೋರಾಟ, ಜೀವವನ್ನ ಕಳ್ಕೊಂಡಿರುವಂತಹ ಹೋರಾಟ, ಬದುಕುಗಳನ್ನ ಕಳ್ಕೊಂಡಿರುವಂತಹ ಹೋರಾಟ, ಈ ಹೋರಾಟದ ಚಪ್ರಕ್ಕೆ ನೀವು ಯಾವಾಗೆಲ್ಲ ವೇದಿಕೆಗಳಿಗೆ ಬಂದ್ರಿ ಆಗೆಲ್ಲ ತಾವು ಮಾತಾಡ್ತಿದ್ರಿ, ನಿಮ್ ಕಾಲು ಮುಗಿದು ನಮಸ್ಕಾರ ಮಾಡ್ತಾ ಇದ್ವಿ ಪೂಜ್ಯರೇ ಅಂತ. ಒಳ ಮೀಸಲಾತಿ ಅನ್ನೋದೊಂದು ಸಾಮಾಜಿಕ ನ್ಯಾಯ, ಜನಸಂಖ್ಯೆಗೆ ಅನುಸಾರವಾಗಿ ಸಾಮಾಜಿಕ ನ್ಯಾಯ ಕೊಡ್ಲೇಬೇಕು, ಮಾದಿಗರಿಗೆ ಅನ್ಯಾಯ ಆಗಿದ್ರೆ ಅದನ್ನ ಸರಿದೂಗಿಸಬೇಕು. ಆಮೇಲೆ ಒಳ ಮೀಸಲಾತಿ ಅನ್ನೋದು ಕೇವಲ ಮಾದಿಗರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಸಕಲ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತದ್ದು, ಅಲೆಮಾರಿಗಳಿಗೆ ನ್ಯಾಯವನ್ನು ಕೊಡುವಂತದ್ದು, ಹೊಲೆಯರಿಗೆ ನ್ಯಾಯವನ್ನು ಕೊಡುವಂತದ್ದು, ಮಾದಿಗರ ನ್ಯಾಯ ಕೊಡುವಂತದ್ದು, ಯಾರಿಗೆ ಇಲ್ಲಿವರೆಗೂ ಮೀಸಲಾತಿಯೇ ದಕ್ಕಿಲ್ವೋ, ಅದರ ವಾಸನೆ ಕೂಡ ತಟ್ಟಿಲ್ವೋ ಅವ್ರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂತಹ ಒಂದು ಪ್ರಕ್ರಿಯೆ ಒಳ ಮೀಸಲಾತಿಯ ಹೋರಾಟ. ನಾನು ಒಳ ಮೀಸಲಾತಿಯ ಜೊತೆಲಿದ್ದೀನಿ ಅಂತ ಹೇಳ್ಕೊಳ್ತಿದ್ದಂತಹ ಸ್ವಾಮೀಜಿಗಳೇ, ನಿಮ್ಮ ಒಳ ಮೀಸಲಾತಿ ಪರವಾದಂತಹ ಮುಖವಾಡ ಯಾವಾಗ ಬಯಲಾಯಿತು ಅಂತಂದ್ರೆ, ನೋಡಿ ಸ್ವಾಮೀಜಿಗಳ ಮುಖವಾಡ ಬಯಲಾಯಿತು ಅಂತ ಹೇಳಕ್ಕೆ ತುಂಬಾ ದುಃಖ ಪಡ್ತಾ ಇದ್ರಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಆದ್ರೆ ತಾವು ಮಾಡಿದಂತಹ ಒಂದು ತಪ್ಪಿನ ಕೆಲಸವನ್ನ ಸಮಾಜದ ಮುಂದೆ ಇಡ್ಲೇಬೇಕು. ಯಾಕಂದ್ರೆ ಸರಿ, ನಾವು ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಕೋಬೇಕಾಗ್ತದೆ. ನನ್ನ ಸಮುದಾಯ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತಿದ್ರೆ ಮತ್ತೆ ನಾನೆಂತ ಸಮುದಾಯದ ಮಗನಾಗ್ತೀನಿ. ತಾವು ಕೂಡ ಸಮುದಾಯದ ಪರವಾಗಿ ಮಾತಾಡ್ತಾ ಇದ್ದೀರಿ. ಬರ್ತೀನಿ ನೆಕ್ಸ್ಟ್. ನೀವು ಸಮುದಾಯದ ಪರವಾಗಿ ಮಾತಾಡ್ಬೇಕಾ, ನ್ಯಾಯದ ಪರವಾಗಿ ಮಾತಾಡ್ಬೇಕಂತ ಮಹಾನ್ ಮಹಿಮಾ ಕ್ರಾಂತಿಕಾರಿ ವಚನಕಾರ ಉರಿಲಿಂಗ ಪೆದ್ದಿ ಶರಣರು ಏನ್ ಹೇಳಿದ್ದಾರೆ ಅಂತ ನಾನು ಈಗ ಹೇಳ್ತೀನಿ. ದಾಖಲೆಗಳ ಸಮೇತ ನಿಮ್ ಮುಂದೆ ಹೇಳ್ತೀನಿ. ತಾವು ಉರಿಲಿಂಗ ಪೆದ್ದಿ ಮಠ ಸ್ವಾಮೀಜಿಗಳು ಅವರ ಹೆಸರಿನಲ್ಲಿದ್ದೀರಿ. ನಿಜವಾಗ್ಲೂ ಉರಿಲಿಂಗ ಪೆದ್ದಿಗಳು ಏನ್ ಹೇಳಿದ್ರು, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಹೀಗೆ ಹೇಳ್ತೀನಿ. ಅವರ ಮಾತನ್ನ ದಾಖಲೆನೇ ನಿಮ್ಗೆ ಇಟ್ಟು ಹೇಳ್ತೀನಿ. 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಪ್ರದತ್ತವಾದಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳುವ ಮುಂಚೆ ಬಹುಶಃ ತಮಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು, ಒಳ ಮೀಸಲಾತಿ ಈ ದೇಶದಲ್ಲಿ ಜಾರಿಯಾಗಕ್ಕೆ ಸಾಧ್ಯವೇ ಇಲ್ಲ, ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಉತ್ತರ ಭಾರತದ ಚಮ್ಮಾರ್ರೆ ಒಳ ಮೀಸಲಾತಿಯ ತಿದ್ದುಪಡಿ ಕಾಯ್ದೆಗೆ ಏನೋ ದೇಶದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವಕಾಶವನ್ನ ಕೊಡೋದಿಲ್ಲ. ಯಾಕೆಂದ್ರೆ ಉತ್ತರ ಭಾರತದ ಚಮ್ಮಾರೆಲ್ಲರೂ ಕೂಡ ಒಳ ಮೀಸಲಾತಿಯ ವಿರುದ್ಧವಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಕರ್ನಾಟಕಕ್ಕೆ ಬಂದಾಗಲೂ ಕೂಡ ಒಳ ಮೀಸಲಾತಿ ಪರವಾಗಿ ನಾನಿದ್ದೀನಿ, ನಾನು ಪ್ರಧಾನಮಂತ್ರಿ ಆದ್ರೆ ಕೇವಲ 24 ಗಂಟೆಗಳಲ್ಲಿ ಒಳ ಮೀಸಲಾತಿನ ಜಾರಿಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಂತಹ ನಮ್ಮ ಅಕ್ಕ ಮಾಯಾವತಿಯವರು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ತಮ್ಮ ಹಳೆಯ ಮಾತನ್ನ ಮರೆತರು, ಹೊಸ ಮಾತಿಗೆ ಹೋದ್ರು, ಒಳ ಮೀಸಲಾತಿ ತಪ್ಪು ಅಂದ್ರು. ಅವ್ರಿಗೆ ಗೊತ್ತಿತ್ತು ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಇದು ಅಂಗೀಕಾರ ಆಗಲ್ಲ, ಹಂಗಾಗಿ ಒಳ ಮೀಸಲಾತಿ ಪರವಾಗಿ ಮಾತಾಡ್ಬಿಟ್ಟಾನ, ಏನ್ ಆಗದೆ ಇರೋದ್ರ ಬಗ್ಗೆ ಎಷ್ಟು ಮಾತಾಡಿದ್ರಿ ಅಂತೆ, ಸುಮ್ಮನೆ ನಂಬಿಸೋಣ ಅಂತದೊಂದಿತ್ತು. ಅಕ್ಕ ತಪ್ಪು ಮಾಡಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು, ಒಳ ಮೀಸಲಾತಿ ವಿರುದ್ಧವಾಗಿ ನಿಂತರು. ಆದ್ರೆ ಅಲ್ಲಿವರೆಗೂ ಒಳ ಮೀಸಲಾತಿ ಪರವಾಗಿ ಮಾತಾಡಿದ್ರು ಅವರು. ಮೀರಾ ಕುಮಾರ್ ಅವರು, ಜಗಜೀವನ್ ರಾಮ್ ರವರ ಮಗಳು ಮೀರಾ ಕುಮಾರ್ ಅವರು, ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ಕೂಡ ನಾನು ಒಳ ಮೀಸಲಾತಿ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಒಳ ಮೀಸಲಾತಿ ವಿರುದ್ಧವಾಗಿ ಮಾತಾಡಿದ್ರು. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇದಾಗಲ್ಲ ಅಂತ ಅಚ್ಚಲವಾದಂತ ನಂಬಿಕೆ ಇದ್ದಿದ್ದರಿಂದ ಅವರು ಒಳ ಮೀಸಲಾತಿ ಪರವಾಗಿದ್ದೀನಿ ಅಂತ ಹೇಳಿದ್ರೆ ಏನ್ ಕಳಕತ್ತೀವಿ ನಾವು ಅನ್ನೋ ಒಂದು ಮನಸ್ಥಿತಿಯಿಂದ ಒಳ ಮೀಸಲಾತಿ ಪರವಾಗಿ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಮ್ಮ ವೇದಿಕೆಗಳಿಗೆ ಹುಬ್ಳಿನಲ್ಲಿ ಲಕ್ಷಾಂತರ ಜನ ಸೇರಿದಾಗೂ ಕೂಡ ಬಂದು ಮಾತಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರನೇ ಉಲ್ಟಾ ಹೊಡೆದ್ಬಿಟ್ರು. ಅದೇ ರೀತಿನೇ ಇನ್ನೂ ಹಲವಾರು ತಮಿಳುನಾಡಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ, ಬೇರೆ ಬೇರೆ ರಾಜ್ಯಗಳು, ಉತ್ತರ ಭಾರತದಲ್ಲಿ ಇರುವಂತಹ ಹಲವಾರು ಚಮಾರ್ಗಳು ಅಥವಾ ಚಮಾರ್ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ಳೋರೆಲ್ಲರೂ ಕೂಡ, ಮಾದಿಗರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ಳೋರೆಲ್ಲರೂ ಕೂಡ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳ್ಕೊತಾ ಇದ್ರು. ಆಫ್ಟರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಅವರೆಲ್ಲರೂ ಕೂಡ ತಮ್ಮ ಮುಖವಾಡನ ಬದಲಾಯಿಸಿದ್ರು, ಚೇಂಜ್ ಆದ್ರು, ಒಳ ಮೀಸಲಾತಿ ವಿರುದ್ಧವಾಗಿ ನಿಂತರು. ತಾವೂ ಕೂಡ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು 2024 ಆಗಸ್ಟ್ 1ಕ್ಕೆ ಹಿಂದೆ ನಮ್ಮ ಪರವಾಗಿದ್ದೀವಿ ಅಂತ ನಮ್ಮೆಲ್ಲ ಹೋರಾಟದ ವೇದಿಕೆಗಳಿಗೆ ಬಂದ್ರಿ. ಯಾವಾಗ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಅಂದ್ಬಿಟ್ರಿ, ತಮಗೆ ಚಳಿ ಜ್ವರ ನೋಡ್ತು, ಅಯ್ಯೋ ಕೆಡತಲ್ಲಪ್ಪ ಕೆಲಸ ಅಂತ. ಆಗ್ಲಿಂದನೇ ತಾವು ಒಳ ಮೀಸಲಾತಿ ವಿರುದ್ಧವಾಗಿ ನಿಲ್ಲೋದಕ್ಕೆ ಶುರು ಮಾಡಿದ್ರಿ. ಒಳ ಮೀಸಲಾತಿ ವಿರುದ್ಧವಾಗಿ ನಿಂತ್ರಿ. ಆದ್ರೆ ನೀವೇ ಬಂದು ಬೆಂಬಲಿಸ್ತಾ ಇದ್ದಂತ ಒಳ ಮೀಸಲಾತಿ ಬಗ್ಗೆ ತಾವೆಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತಾಡಿದ್ರಿ. ಪೂಜ್ಯರು ಹಾಗೆಲ್ಲ ಮಾತಾಡಬಾರದು. ಸರ್ಕಾರ ಜೊತೆ ಬೇಕಾದ್ರೆ ಕಿತ್ತಾಡಬಹುದೇ ಹೊರತು ನೀವು ಒಂದು ಸಮುದಾಯದ ನಿರಂತರವಾದಂತಹ ಹೋರಾಟವನ್ನ, ರಕ್ತಸಿಕ್ತ ಚರಿತ್ರೆಯ ಹೋರಾಟವನ್ನ, ಅವರ ಹೊಟ್ಟೆ ನೋವಿನ ಹೋರಾಟವನ್ನ ನೀವು ಅಷ್ಟು ಅಣಕ ಮಾಡಬಾರ್ದಿತ್ತು.
ಒಂದು ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ತೀರಿ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮೀಸಲಾತಿ ಸಾಕು. ಹೌದು, ಸಾಕು. ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಅಷ್ಟಕ್ಕೆ ನಾವು ಮಾತಾಡಬೇಕಾಗ್ತದೆ, ಅದಕ್ಕಿಂತ ಹೆಚ್ಚಾಗಿ ಮಾತಾಡೋದು ನಮ್ಗೆ ಯೋಗ್ಯತೆ ಇಲ್ಲ, ಬೇಡ. ಅಂಬೇಡ್ಕರ್ ಕೊಟ್ಟಂತಹ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು, ಒಳ ಮೀಸಲಾತಿ ಬಿಸಾಕು, ಒಳ ಮೀಸಲಾತಿ ಬಿಸಾಕು. 35 ವರ್ಷಗಳ ಹೋರಾಟವನ್ನ ಬಿಸಾಕು ಅಂತ ಕರಿತೀರಿ ಅಂತಂದ್ರೆ ನಾವೇನ್ ಹೇಳ್ಬೇಕು ನಿಮಗೆ? ನಾವೇನ್ ಹೇಳ್ಬೇಕು ನಿಮಗೆ? ನಿಮ್ಮ ಪಾದಕ್ಕೆ ಬಿದ್ದು ನಮಸ್ಕಾರ ಹಾಕಿ, ಪೂಜ್ಯರೇ, ಗುರುಗಳೇ, ಗೌರವಂತರೇ, ನಮ್ಮ ಸಂವಿಧಾನ ಪ್ರೇಮಿ ಸ್ವಾಮೀಜಿಗಳೇ, ಸಂವಿಧಾನದ ಸ್ವಾಮೀಜಿಗಳೇ ಅಂತ ಕರಿತಾ ಇದ್ದ ನಾವು ನಮ್ಮ 35 ವರ್ಷಗಳ ಹಿರಿಯರ ಬದುಕುಗಳನ್ನ ಹಾಳು ಮಾಡ್ಕೊಂಡಂತದ್ದು, ರಕ್ತ ಹರಿಸ್ಕೊಂಡಿದ್ದು, ಜೀವ ಬಿಟ್ಟಿದ್ದು, ಪೊಲೀಸ್ನವ್ರ ಬೂಟ್ನಲ್ಲಿ, ಪೊಲೀಸ್ನವ್ರ ಲಾಟಿನಲ್ಲಿ ಒದೆ ತಿಂದು ಸತ್ತಿದ್ದು, ಎಲ್ಲವನ್ನೂ ಕೂಡ ನೀವು ತೆಗೆದು ಬಿಸಾಕು. ನಿಮಗೆ ಒಳ ಮೀಸಲಾತಿ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ಗೌರವಾನ್ವಿತವಾಗಿ ಮಾತಾಡಬೇಕು ಗುರುಗಳೇ, ಸ್ವಾಮೀಜಿಗಳೇ, ಪೂಜ್ಯರೇ. ಒಂದು ಸಮುದಾಯದ ನೋವಿನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಒಂದು ಸಾಂತ್ವನ, ಒಂದು ಹಂತಕರಣ, ಒಂದು ತಾಯಿ ಹೃದಯದಿಂದ ಮಾತಾಡಬೇಕು. ಒಬ್ಬ ಯಾರ ಚಿಲ್ಲರೆ ಮನುಷ್ಯ ಬೀದಿ ನಿಂತ್ಕೊಂಡು ದುರಾಂಕಾರದಿಂದ ಮಾತಾಡ್ತಾರಲ್ಲ, ಆ ಲೆವೆಲ್ಗೆ ಸ್ವಾಮೀಜಿಗಳು, ಪೂಜ್ಯರು ಹೋಗಬಾರ್ದು. ಸ್ವಾಮೀಜಿ, ಬಿಸಾಕು. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು, ಬಿಸಾಕು. ಈಗ ಹಂಗೆ ಪೂಜ್ಯ ಸ್ವಾಮೀಜಿಗಳೇ, ಇಲ್ಲಿವರೆಗೂ ಬಂದು ನೀವು ಮಾದಿಗರ ಹೋರಾಟದಲ್ಲಿ ನಾನಿದ್ದೀನಿ, ನಾನ್ ಬೆಂಬಲಿಸ್ತೀನಿ ಅಂತ ಹೇಳ್ಕೊಂಡು ಈಗ ಮಾದಿಗರ ವಿರುದ್ಧವಾಗಿ ನಿಂತ್ಕೊಂಡು ಬಿಸಾಕು ಅಂದ್ರಲ್ವಾ, ಹಂಗೆ ಇನ್ನೊಂದನ್ನ ಬಿಸಾಕ್ಬಿಡಿ ಸ್ವಾಮಿ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ತುಂಬಾ ಜನ ಆಶ್ಚರ್ಯ ಅನ್ಸ್ಬೋದು. ದಾಖಲೆ ಇಟ್ಟು ಮಾತಾಡ್ತೀನಿ, ಕಮ್ಮಿ ದಾಖಲೆ ಅಲ್ಲ ನೋಡಿ, ಎಷ್ಟು ತಪ್ಪ ಅದೇ ಪುಸ್ತಕ. ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂತ ಸತ್ಯ. ಹಾಗೆ ಹಲವಾರು ಬೇರೆ ಬೇರೆ ಕಡೆಯಿಂದ ದಾಖಲೆಗಳನ್ನ ತರಿಸಿ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿದ್ದೀನಿ, ಇದು ಕೊಡ್ತೀನಿ. ನೀವು ಏನು ಒಳ ಮೀಸಲಾತಿನ ಬಿಸಾಕು ಅಂದ್ರಲ್ಲ ಸ್ವಾಮಿ, ನಮ್ಮ ಮಠವನ್ನು ಬಿಸಾಕ್ಬಿಡಿ. ನಮಗೆ ತಾವೇನೀಗ ಸ್ಥಾಪನೆಗೊಂಡಿದ್ದೀರಲ್ಲ ಉರಿಲಿಂಗ ಪೆದ್ದಿ ಮಠ, ಆ ಉರಿಲಿಂಗ ಪೆದ್ದಿ ಮಠ ಮಾದಿಗರ ಮೂಲ ಮಠ. ಆ ಮಾದಿಗರ ಮೂಲ ಮಠ ಉರಿಲಿಂಗ ಪೆದ್ದಿಗಳ ಹೆಸರಿನಲ್ಲಿ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿದೆ ಅಂತ ಗೊತ್ತಾ ಸ್ವಾಮೀಜಿಗಳೇ? ತಮಗ್ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನನಗೊತ್ತು. ಉರ್ಲಿಂಗ ಪೆದ್ದಿ ಮಠದ ಸ್ವಾಮೀಜಿಗಳೇ, ಪೂಜ್ಯರೇ, ಇಲ್ಲಿ ನೋಡಿ, ಬಸವೇಶ್ವರರ ಸಮಕಾಲೀನರು ಅಂತ ಪುಸ್ತಕ ಇದು. ಇದರಲ್ಲಿ ಪೇಜ್ ನಂಬರ್ 172 ಬಸವೇಶ್ವರರ ಸಮಕಾಲೀನರು ಅನ್ನುವಂತಹ ಇಷ್ಟು ಬೃಹತ್ತಾದಂತಹ ಗ್ರಂಥ. ಇದರಲ್ಲಿ ಪೇಜ್ ನಂಬರ್ 172ರಲ್ಲಿ ಉಲ್ಲೇಖ ಇದೆ. ಯಾವುದ್ರಲ್ಲಿ ಅಂತಂದ್ರೆ ಉರಿಲಿಂಗ ಪೆದ್ದಿ ಅನ್ನುವಂತಹ ಈ ಒಂದು ಲೇಖನ. ಇದನ್ನ ಬರೆದಿರುವಂತದ್ದು ಸಂಶೋಧಕರಾದಂತಹ ಡಾಕ್ಟರ್ SM ಹುಣಸಾಳ ಅವರು ಬರೆದಿರುವಂತದ್ದು. ಇದರಲ್ಲಿ ಹೇಳ್ತಾರೆ, ಉರಿಲಿಂಗ ಪೆದ್ದಿ ಆ ಮಠ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ. ಅದು ಮಾದಿಗರದ್ದು ಹೌದಾ ಅಲ್ವಾ ಅಂತ ಈ ಜನ ನೋಡ್ತಾ ಇರೋರು ಹೇಳಿ, ತಾವು ಕೂಡ ಹೇಳಬೇಕು. ಇಲ್ಲಿಂದ ಹೇಳ್ತೀನಿ. ಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ, ಮಡಿವಾಳ ಮಾಚಿದೇವರ ಸಂಘದಲ್ಲಿದ್ದು ಈತನು ವೀರಶೈವ ಲಿಂಗ ಧರ್ಮವನ್ನ, ಅಂದ್ರೆ ಬಸವಣ್ಣ ಹೇಳಿದಂತ ತತ್ವಗಳನ್ನ, ಬಸವಣ್ಣ ಧರ್ಮ ಅಂತ ಕಟ್ಟಲಿಲ್ಲ, ಅದೊಂದು ಚಳುವಳಿಯನ್ನಾಗಿ ರೂಪಿಸಿದ್ರು. ಆದ್ರೆ ಇವರು ಬರೆಯುವಾಗ ವೀರಶೈವ ಲಿಂಗ ಧರ್ಮ ಅಂತ ಹೇಳ್ತಾರೆ. ಅಲ್ಲಿ ಜಾತಿ ಇಲ್ಲ, ಅವರೆಲ್ಲರೂ ಕೂಡ ಶರಣರ ಪರಂಪರೆಯವರು. ಆ ಶರಣ ಪರಂಪರೆಯನ್ನ ಚೆನ್ನಾಗಿ ಪ್ರತಿಪಾದಿಸಿದನು ಅಂತ ಬರೀತಾರೆ. ಅವನು ಇವನು ಅಂತ ಬರೀತಾರೆ. ನಾವು ಅವರು ಅಂತ ಮಾತಾಡೋಣ, ಉರಿಲಿಂಗ ಪೆದ್ದಿಗಳನ್ನ ಅವರು ಅಂತ ಮಾತಾಡೋಣ. ಇಲ್ಲಿ ಬರೆದಿರೋರು ಪುಣ್ಯಾತ್ಮನು ಬಹುಶಃ ಹಿಂಗನೆ ತಳವರ್ಗದ, ತಳ ಸಮುದಾಯದ ಏನೋ ಶರಣರ ಬಗ್ಗೆ, ವಿಚಾರವಂತರ ಬಗ್ಗೆ, ಜ್ಞಾನವಂತರ ಬಗ್ಗೆ, ಪಂಡಿತರ ಬಗ್ಗೆ ಬರೆಯುವಾಗ ಅವನು ಇವನು ಅಂತ ಬರೆದು ಬಿಡ್ತಾರೆ. ನಾವು ಅವ್ರು ಬಂದವರಿಂದ ಹಂಗೆ ಓದೋದು ಬೇಡ, ಅವರು ಅಂತ ಮಾತಾಡೋಣ. ಚೆನ್ನಾಗಿ ಪ್ರತಿಪಾದಿಸಿದರು. ಉರಿಲಿಂಗ ಪೆದ್ದಿಗಳು ಮುಂದೆ ಕಲ್ಯಾಣದಲ್ಲಿಯೇ ಲಿಂಗೈಕ್ಯರಾದರು. ಕಲ್ಯಾಣ ಗೊತ್ತಲ್ಲ, ಕರ್ನಾಟಕದ ಕಲ್ಯಾಣ ಯಾವುದು ಅಂತ ಕರಿತೀವಿ. ಕಲ್ಯಾಣದಲ್ಲಿಯೇ ಲಿಂಗೈಕ್ಯನಾದರು. ಅವರ ಸಮಾಧಿ ಈಗಲೂ ಕೂಡ ಕಲ್ಯಾಣದಲ್ಲಿ ಇರುತ್ತದೆ. ಇವರ ಮಠಗಳು, ಉರಿಲಿಂಗ ಪೆದ್ದಿ ಶರಣರ ಮಠಗಳು ಎಲ್ಲೆಲ್ಲಿವೆ ಗೊತ್ತಾ? ಕಲ್ಯಾಣದಲ್ಲಿದೆ ಒಂದು, ಕೊರಳಿ ಗುಲ್ಬರ್ಗ ಭಾಗದಲ್ಲಿ ಎಲ್ಲೋ ಬರ್ತದಿತ್ತು, ಅಲ್ಲೊಂದಿದೆ, ಬಾಲಿ
ಇದು ಗುಲ್ಬರ್ಗನ ಅಥವಾ ಬೀದರ, ಬಾಲಿ ಬೀದರ್ ಅನ್ಕೋತೀನಿ ಆಯ್ತಾ. ಬಾಲಿನಲ್ಲೊಂದಿದೆ. ಆಮೇಲೆ ಬೇವಿನ ಚಿಂಚೋಳಿಲೂ ಕೂಡ ಒಂದು ಮಠ ಇದೆ, ಮೈಸೂರಲ್ಲಿ ಒಂದು ಮಠ ಇದೆ ಆಯ್ತಾ. ಉರಿಲಿಂಗ ಪೆದ್ದಿಗಳ ಮಠಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದೆ ಅನ್ನುವಂತಹ ದಾಖಲೆ 172ನೇ ಪುಟದಲ್ಲಿ ಈ ಒಂದು ಬಸವೇಶ್ವರ ಸಮಕಾಲೀನರು ಅನ್ನುವಂತಹ ಒಂದು ಪುಸ್ತಕದಲ್ಲಿ ಬಸವ ಸಮಿತಿ ಅವರು ಪ್ರಕಟ ಮಾಡಿರುವಂತಹ ಈ ಪುಸ್ತಕದಲ್ಲಿ ಇದೆ ಆಯ್ತಾ. ಆಯ್ತು, ಈಗ ಹೌದಪ್ಪ ಉರುಲಿಂಗ ಪೆದ್ದಿ ಮಠ ಇದೆ, ಉರುಲಿಂಗ ಪೆದ್ದಿ ಮಾದಿಗರ ಹೆಂಗೆ ಅಂತ ಕೇಳ್ತೀರ ತಾವು. ಉರುಲಿಂಗ ಪೆದ್ದಿ ಮಾದಿಗರ ಅಂತ ಹೆಂಗಪ್ಪ ಕರಿತಾ ಇದ್ಯಾ ನೀನು, ಅದಕ್ಕೇನಯ್ಯ ಆಧಾರ ಅಂತ ಕೇಳ್ತೀರ. ಅದಕ್ಕೆ ನಾನು ಇದೇ ಪುಸ್ತಕದ ಪೇಜ್ ನಂಬರ್ 213ರಲ್ಲಿ ಕಾಳವ್ವೆ 213ರಲ್ಲಿ ಈ ಲೇಖನವನ್ನು ಬರೆದಿರುವಂತದ್ದು ಡಾಕ್ಟರ್ ಜಯಶ್ರೀ ದಂಡೆ. ಇವರೆಲ್ಲ ಸಂಶೋಧಕರು, ಡಾಕ್ಟರೇಟ್ ಮಾಡಿರುವಂತರು ಸಂಶೋಧನೆಗಳಲ್ಲಿ, ವಚನ ಪರಂಪರೆಗಳ ಬಗ್ಗೆ ಬಹಳ ಅಧ್ಯಯನವನ್ನು ಇಟ್ಕೊಂಡಿರುವಂತರು ಡಾಕ್ಟರ್ ಜಯಶ್ರೀ ದಂಡೆ ಆಯ್ತಲ್ಲ. ಇವರು ಕಾಳವ್ವೆ ಬ್ರಾಕೆಟ್ ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ, ಅಂದ್ರೆ ಅವ್ರ ಹೆಂಡತಿ ಅಂತ ಕರೆಯೋದ್ರ ಬದಲಾಗಿ ತುಂಬಾ ಗೌರವ ತೆಗೆದು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ, ಅವರ ಪತ್ನಿ ಕಾಳವ್ವೆ. ಯಾರು ಕಾಳವ್ವೆ? ಉರಿಲಿಂಗ ಪೆದ್ದಿಗಳನ್ನ ನಾವು ಮಾದಿಗ ಸಮುದಾಯದ ಕ್ರಾಂತಿಕಾರಿ ಮೌಢ್ಯಗಳ ವಿರುದ್ಧ, ಅವತ್ತಿನ ಬ್ರಾಹ್ಮಣ್ಯದ ವಿರುದ್ಧ, ಅವತ್ತಿನ ಹೋಮ ಹವನಗಳ ವಿರುದ್ಧ ತನ್ನ ವಚನಗಳ ಮೂಲಕ 360ಕ್ಕೂ ಹೆಚ್ಚು ವಚನಗಳನ್ನು ಬರೆದಂತಹ ಉರಿಲಿಂಗ ಪೆದ್ದಿ ಕ್ರಾಂತಿಕಾರಿ ಶರಣಯೋಗಿ. ಆ ಕ್ರಾಂತಿಕಾರಿ ಶರಣಯೋಗಿ, ಮಾದಿಗ ಸಮುದಾಯದ ಶರಣಯೋಗಿ ಉರಿಲಿಂಗ ಪೆದ್ದಿಗಳು ಹೆಂಗೆ ಮಾದಿಗರು ಅಂತ ಕೇಳ್ತೀರಿ ಅಲ್ವಾ. ಅವರ ಮಠಗಳು 5 ಕಡೆ ಇದೆ, ಚಿಂಚೋಳಿಲಿದೆ, ಬಾಲಿಲಿದೆ, ಇನ್ನು ಮೈಸೂರಲ್ಲಿದೆ. ಆಗಲೇ ಹೇಳದ್ನಲ್ವಾ, ಆ ಪೀಠದ ಅಧ್ಯಕ್ಷರಾಗಿ ಮಾದಿಗರ ಪೀಠದಲ್ಲಿ ಕೂತು ಮಾದಿಗರ ವಿರುದ್ಧ ಅವರ ಹೋರಾಟವನ್ನು ಬಿಸಾಕಿ ಅಂತಿರಲ್ಲ. ನಮ್ಮ ಮಠ ಬಿಸಾಕ್ಬಿಡಿ ಸ್ವಾಮಿ, ಕೈ ಮುಗಿಸ್ಕೊಂಡ್ಬಿಡ್ತೀವಿ ವಾಪಸ್, ಬಿಸಾಕ್ಬಿಡಿ ಸ್ವಾಮಿ. ತಾವೆಂಗೂ ಈಗ ಬುದ್ಧ ಪರಂಪರೆಯನ್ನು ಅನುಸರಿಸಿಕೊಂಡಿದ್ದೀರಿ, ತುಂಬಾ ಅಭಿಮಾನ ಇದೆ. ಬುದ್ಧ ಹೇಳಿದ ಜಾತಿಗಳನ್ನ ಮೀರಿ ನಿಂತುಕೋ ಅಂತ. ದಯವಿಟ್ಟು ತಾವು ಜಾತಿಗಳನ್ನ ಮೀರಿ ನಮ್ಮ ಮಠವನ್ನ, ಮಾದಿಗರ ಮಠವನ್ನ, ಉರಿಲಿಂಗ ಪೆದ್ದಿಗಳ ಮಠವನ್ನ ತಮ್ಮ ಎಡಗಲ್ಲಿ ಬಿಸಾಕ್ಬಿಡಿ ಸ್ವಾಮಿ, ನಾವು ಬಾಚ್ಕೊಂಡ್ಬಿಡ್ತೀವಿ. ಆಯ್ತು, ಕಾಳವ್ವೆ ಬಗ್ಗೆ ಬರ್ತೀನಿ. ಕಾಳವ್ವೆ ಉರಿಲಿಂಗ ಪೆದ್ದಿಗಳ ಹೆಂಡತಿ. ಕಾಳವ್ವೆ ವಚನಕಾರ್ತಿ ಕಾಳವ್ವೆ, ಶಿವಶರಣೆ ಕಾಳವ್ವೆ, ಅವ್ವ ಕಾಳವ್ವೆ, ಉರಿಲಿಂಗ ಪೆದ್ದಿಗಳ ಹೆಂಡತಿ. ಉರಿಲಿಂಗ ಪೆದ್ದಿ ಹುಟ್ಟಿನಿಂದ ದಲಿತ. ದಲಿತ ಅನ್ನೋ ಪದ ಅವಾಗಿರ್ಲಿಲ್ಲ ಆಯ್ತಾ. ಇವರು ಬರೆಯುವಾಗ ಯಾಕೆ ಜಾತಿ ಹೇಳೋಕೆ ಯಾಕೋ ಹಿಂದೆ ಮುಂದೆ ನೋಡ್ತಿದ್ರು, ನಮ್ ಸಿದ್ದರಾಮಯ್ಯ ನೋಡ್ತಾರ, ಅದಕ್ಕೆ ದಲಿತ ಅಂತ ಬರೆದ್ರು. ಮುಂದೆ ಬರ್ತದೆ, ಜಾತಿ ಬರ್ತದೆ. ಉರಿಲಿಂಗ ಪೆದ್ದಿ ಹುಟ್ಟಿನಿಂದ ದಲಿತ. ಅವನ ಹೆಂಡತಿಯ ಕುರಿ, ಕೋಳಿ, ಕಿರು ಮೀನು ಅಂತ ಒಂದು ವಚನ ಬರೀತಾರೆ. ಯಾರೋ ಕಾಳವ್ವೆ ಒಂದು ವಚನವನ್ನು ಬರೀತಾರೆ. ಕುರಿ, ಕೋಳಿ, ಮೀನು ತಿಂಬವರು ಶ್ರೇಷ್ಠವೆಂದರೆ ದನ ತಿಂಬುವವರು ಯಾಕೆ ಶ್ರೇಷ್ಠ ಅಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡು ಒಂದು ವಚನವನ್ನು ಬರೆದಿದ್ದಾರೆ. ಅಂತ ಒಂದು ವೈದಿಕ ಶಾಸ್ತ್ರವನ್ನ ಪ್ರಶ್ನೆ ಮಾಡುವಂತಹ, ಬ್ರಾಹ್ಮಣ್ಯವನ್ನು ಎದುರಿಸುವಂತಹ, ಮೌಢ್ಯಗಳನ್ನ ಧಿಕ್ಕರಿಸುವಂತಹ, ಆಹಾರ ಭೇದವನ್ನ ಉಂಟು ಮಾಡುವಂತಹ ಅವತ್ತಿನ ಪರಿಸ್ಥಿತಿಯನ್ನ, ಎಷ್ಟು ವರ್ಷ ಆಯ್ತು, ಬಸವಣ್ಣನ ಕಾಲ. ಬಸವಣ್ಣನ ಕಾಲದಲ್ಲಿ ಆ ಮೌಢ್ಯವನ್ನ ಧಿಕ್ಕರಿಸಿದಂತಹ ಗಟ್ಟಿಗಿತ್ತಿ ಕಾಳವ್ವೆ. ಆ ಕಾಳವ್ವೆಯ ಗಂಡ ಉರಿಲಿಂಗ ಪೆದ್ದಿ. ಕುರಿ, ಕೋಳಿ, ಕಿರುಮೀನು ಈ ವಚನವನ್ನ ಬರೆದದ್ದು ಎಂಬ ವಚನದಲ್ಲಿ ಉಲ್ಲೇಖಿತವಾಗಿರುವಂತೆ, ತನ್ನ ಆ ವಚನದಲ್ಲಿ ಉಲ್ಲೇಖಿತವಾಗಿರುವಂತೆ ಕಾಳವ್ವೆ ಮಾದಿಗ ಜಾತಿಯವಳು. ಕಾಳವ್ವೆ ಮಾದಿಗ ಜಾತಿಯವಳು. ಆದರೆ ಶರಣ ಸತ್ಸಂಗದಲ್ಲಿ ತನ್ನ ಮೂಲ ಪ್ರವೃತ್ತಿಯನ್ನ ಬದಲಾಯಿಸಿಕೊಂಡು, ಅಂದ್ರೆ ಕುಲವೃತ್ತಿಗಳನ್ನ ಬದಲಾಯಿಸಿಕೊಂಡು, ಸಾತ್ವಿಕವಾದ ಆಚರಣೆ ಮತ್ತು ಚಿಂತನೆಗಳಿಂದ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಏರಿದಂತ ತಾಯಿ ಕಾಳವ್ವೆ. ಮಾದಾರ ಕಾಳವ್ವೆ, ಮಾದಿಗರ ಕಾಳವ್ವೆ. ಈ ಮಾದಿಗರ ಕಾಳವ್ವೆಯ ಗಂಡ ಉರಿಲಿಂಗ ಪೆದ್ದಿ. ಮಾದಿಗರ ಕಾಳವ್ವೆಯ ಗಂಡ ಉರಿಲಿಂಗ ಪೆದ್ದಿ. ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅವತ್ತೇನು ಜಾತಿಗಳನ್ನ, ಅಂದ್ರೆ ವರ್ಣಸಂಕರ ಇರಲಿಲ್ಲ, ಜಾತಿಗಳ ಮಧ್ಯದಲ್ಲೇ ಇತ್ತು ಮದುವೆ. ಒಂದೇ ಒಂದು ವರ್ಣಸಂಕರ ಆಗಿದ್ದಕ್ಕೆ ಏನೆಲ್ಲ ಆಯ್ತು ಕರ್ನಾಟಕದಲ್ಲಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ತಮಗೆ ಶರಣ ಪರಂಪರೆಯ ಬಗ್ಗೆ, ಬಸವಣ್ಣನ ಚಳುವಳಿಗಳ ಬಗ್ಗೆ, ಅವತ್ತಿನ ಜಾತಿ ಪದ್ಧತಿಗಳ ಬಗ್ಗೆ, ವರ್ಣಸಂಕರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ತಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಕಾಳವ್ವೆ ಮಾದಿಗ ಜಾತಿಯವಳು. ಅದನ್ನ ತನ್ನ ಕುರಿ, ಕೋಳಿ, ಕಿರಿ, ಮೀನು ಅನ್ನುವಂತಹ ವಚನದಲ್ಲಿ ತನ್ನನ್ನು ತಾನು ಪ್ರಸ್ತಾಪ ಮಾಡ್ತಾ
ಮಾದಿಗರ ಕಾಳವ್ವೆ ಉರಿಲಿಂಗ ಪೆದ್ದಿಗಳ ಹೆಂಡತಿ. ಉರಿಲಿಂಗ ಪೆದ್ದಿಗಳ ಮಠ ಇವತ್ತು ಕರ್ನಾಟಕದಲ್ಲಿ 5 ಭಾಗದಲ್ಲಿದೆ. ಅದರಲ್ಲಿ ಮೈಸೂರು ಕೂಡ ಒಂದು. ಆ ಮೈಸೂರಿನ ಮಾದಿಗ ಮೂಲದ ಉರಿಲಿಂಗ ಪೆದ್ದಿಗಳ ಕ್ರಾಂತಿಕಾರಿ ಶಿವಶರಣ ವಚನಕಾರ ಉರಿಲಿಂಗ ಪೆದ್ದಿಗಳ ಮಠದಲ್ಲಿ ತಾವಿವತ್ತು ಪವಡಿಸಿದ್ದೀರಿ. ಪವಡಿಸು ಪರಮಾತ್ಮ ಶ್ರೀ ಉರಿಲಿಂಗ ಪೆದ್ದಿ ಅಂತ ನಾವು ಕೂಡ ಬಿಟ್ಟಿದ್ವಿ. ಯಾಕೆ? ಅಲ್ಲಿ ಉರಿಲಿಂಗ ಪೆದ್ದಿಗಳಿದ್ರೇನು, ಜ್ಞಾನಪ್ರಕಾಶ ಸ್ವಾಮೀಜಿಗಳಿದ್ರೇನು, ಮಾಡಾಳ ಚೆನ್ನಯ್ಯ ಇದ್ರೇನು, ನಮಗೇನ್ ಕರ್ಮ, ಯಾರಿದ್ರು ನಮ್ಮ ಪೂಜ್ಯರು ಇರಲಿ ಅಂತ ಅನ್ಕೊಂಡಿದ್ವಿ. ಈಗ ನೀವು ಯಾವಾಗ ಮಾದಿಗರ ಒಳಮೀಸಲಾತಿ ಹೋರಾಟವನ್ನು ಬಿಸಾಕು ಅಂದ್ರಿ, ಸ್ವಾಮಿ ನಮ್ಮ ಮಠನೂ ಬಿಸಾಕ್ಬಿಡಿ ಸ್ವಾಮಿ, ಬಿಸಾಕ್ಬಿಡಿ ಸ್ವಾಮಿ, ಆಯ್ಕೊಂಡ್ಬಿಡ್ತೇವಿ. ನಮ್ಮ ಹೋರಾಟವನ್ನ ಬಿಸಾಕು ಅಂದವ್ರಿಗೆ ನಮ್ಮ ಮಠವನ್ನು ಬಿಸಾಕ್ಬಿಡಿ. ಇನ್ನೊಂದಿದೆ, ತಮ್ಮ ತಿಳುವಳಿಕೆಗೋಸ್ಕರ ಉರಿಲಿಂಗ ಪೆದ್ದಿಯವರು 12ನೇ ಶತಮಾನದ ಶರಣರಲ್ಲಿ ಪ್ರಮುಖರು. ಅವರ ವಚನಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ನಿಮಗೆ, ಉರಿಲಿಂಗ ಪೆದ್ದಿಗಳು, ನಾನು ಮಾದಿಗ ಅಂತ ಎದೆ ಹೊಡ್ಕೊಂಡು ಸಾಯ್ಬಹುದು, ಚಂದ್ರಶೇಖರಯ್ಯ ಹೊಲೆಯ ಅಂತ ಎದೆ ಹೊಡ್ಕೊಂಡು ಸಾಯ್ಲಿ, ನಾವು ಅಲ್ಪ ಜನ ಜಾತಿವಾದಿಗಳು, ನಾವು ಸರಿ ಇಲ್ಲ ಅಂತ ಬಿಸಾಕ್ಬಿಡಿ ನಮ್ಮನ್ನ. ಸರಿನಾ ತಪ್ಪ ಅಂತ ಅದು ಬೇರೆ ವಿಮರ್ಶೆ ಇಟ್ಕೊಳ್ಳೋಣ. ಆದ್ರೆ ಉರಿಲಿಂಗ ಪೆದ್ದಿಗಳ ಗುರುಪೀಠದಲ್ಲಿರುವಂತಹವರು ತಾವು ಯಾಕೆ ಜಾತಿವಾದಿಗಳಾಗಬಾರದು ಅನ್ನೋದಕ್ಕೆ ಉರಿಲಿಂಗ ಪೆದ್ದಿ 12ನೇ ಶತಮಾನದ ಕ್ರಾಂತಿಕಾರಿ ವಚನಕಾರ ಹೇಳಿದಂತಹ ಮಾತುಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. 12ನೇ ಶತಮಾನದ ಶರಣರಲ್ಲಿ ಪ್ರಮುಖರು. ಅವರ ವಚನಗಳು ಜಾತಿ ಪದ್ಧತಿ, ಮೌಢ್ಯ ಮತ್ತು ಗುರು ಶಿಷ್ಯ ಸಂಬಂಧದ ಬಗ್ಗೆ ತೀಕ್ಷ್ಣವಾದ ವಿಮರ್ಶೆಯನ್ನ ಒಳಗೊಂಡಿವೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬುದು ಅವರ ವಚನಗಳ ಅಂಕಿತನಾಮವಾಗಿದೆ. ಉರಿಲಿಂಗ ಪೆದ್ದಿಯವರ ಪ್ರಮುಖ ವಚನಗಳ ಸಾರಾಂಶ ಏನ್ ಗೊತ್ತಾ? ಉರಿಲಿಂಗ ಪೆದ್ದಿ ತನ್ನ ವಚನಗಳಲ್ಲಿ, ತನ್ನ ನಿರಂತರವಾದ ತನ್ನ 300ಕ್ಕೂ ಹೆಚ್ಚು ವಚನಗಳಲ್ಲಿ ಹೇಳುವಂತಹ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಗುರು ಎಂಬಾತ ಶಿಷ್ಯರಲ್ಲಿ ಜಾತಿ, ಮತ, ಲಿಂಗ ಅಥವಾ ಸಂಪತ್ತಿನ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಉರಿಲಿಂಗ ಪೆದ್ದಿ ವಚನಕಾರರು, ಕ್ರಾಂತಿಕಾರಿ ವಚನಕಾರರು ಹೇಳುವಂತ ಮಾತಿದು. ಯಾವತ್ತಿಗೂ ಕೂಡ ಶಿಷ್ಯರ ಮೇಲೆ, ಜಾತಿ ಧರ್ಮಗಳ ಮೇಲೆ, ಸಂಪತ್ತಿನ ಮೇಲೆ, ಲಿಂಗದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ಎಲ್ಲರಿಗೂ ಸಮಾನವಾಗಿ ಗುರುವಾದವನು ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಮತ್ತು ಜ್ಞಾನವನ್ನು ನೀಡಬೇಕು ಅಂತ ಉರಿಲಿಂಗ ಪೆದ್ದಿಗಳು ಅದರ ಮಹತ್ವವನ್ನು ಸಾರ್ತಾರೆ, ಗುರುವಿನ ಮಹತ್ವವನ್ನು ಸಾರ್ತಾರೆ. ಇದರಲ್ಲಿ ಇನ್ನೂ ತುಂಬಾ ಇದೆ, ಬೇಡ ಇಷ್ಟಕ್ಕೆ ಅರಗಿಸ್ಕೊಳ್ಳಿ. ಒಂದು ವಚನ ಹೇಳ್ತಾರೆ ಉರಿಲಿಂಗ ಪೆದ್ದಿ ಸ್ವಾಮೀಜಿಗಳು, ನಮ್ಮ ವಚನಕಾರರು. ನಿಮ್ಮನ್ನು ಸ್ವಾಮೀಜಿ ಅಂದೊಂದು, ಅವ್ರನ್ನೂ ಸ್ವಾಮೀಜಿ ಅಂತ ನೋಡಿ. ಶಿವಶರಣರು, ಅವರೆಲ್ಲ ಸ್ವಾಮೀಜಿ ಗೀಮೀಜಿ ಅಂತ ಕರ್ಸ್ಕೋತಿರಲ್ಲ, ಶರಣ, ಎಲ್ರಿಗಿನ್ನ ಕಿರಿಯೋನು, ನನಗಿನ್ನ ಹಿರಿಯರಿಲ್ಲ ಅಂತಂದ ಪುಣ್ಯಾತ್ಮನವರೆಲ್ಲ. ಆ ಉರಿಲಿಂಗ ಪೆದ್ದಿಗಳು ಹೇಳ್ತಾರೆ, ಒಂದು ವಚನ ನೋಡಿ ಹೆಂಗಿದೆ ಅಂತಂದ್ರೆ, ಅಮೃತ ಸರ್ವರಿಗೂ ಅಮೃತವಾಗಿಪ್ಪುದಲ್ಲದೆ. ಅಮೃತ ಅನ್ನೋದು ಎಲ್ರಿಗೂ ಕೂಡ ಅಮೃತವೇ ಆಗಿರ್ತದೆ. ಕೆಲವರಿಗೆ ಅಮೃತವಾಗಿ, ಅಮೃತ ಅನ್ನೋದು ಎಲ್ರಿಗೂ ಅಮೃತ, ಆದರೆ ಕೆಲವರಿಗೆ ಅಮೃತವಾಗಿ ಕೆಲವರಿಗೆ ವಿಷವಾಗದು ನೋಡ. ಉರಿಲಿಂಗ ಪೆದ್ದಿಗಳು 4 ಸಲಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಮೃತ ಅನ್ನೋದು ಎಲ್ರಿಗೂ ಅಮೃತಾನೆ, ವಿಷ ಎಲ್ರಿಗೂ ವಿಷಾನೇ, ಆದ್ರೆ ಅಮೃತ ಅನ್ನೋದು ಕೆಲವರಿಗೆ ಮಾತ್ರ ಅಮೃತ ಆಗಿ ಕೆಲವರಿಗೆ ವಿಷವಾಗದು ನೋಡ. ಎಂತೂ ಅಂತೆ, ಹೆಂಗೆ ಅಮೃತ ಎಲ್ರಿಗೂ ಅಮೃತವಾಗಿರ್ತದೆ, ವಿಷವಾಗೋದಿಲ್ವೋ ಹಾಗೆಯೇ ಎಂತೋ ಅಂತೆ ಶ್ರೀಗುರು, ಅಂದ್ರೆ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶ್ರೀಗುರು ಸರ್ವರಿಗೆಯೂ, ಎಲ್ಲರಿಗೂ, ಶ್ರೀಗುರುಗಳು ಸಮಸ್ತರಿಗೂ, ಜಗತ್ತಿಗೆ, ಲೋಕಕ್ಕೆ, ಸಕಲ ಜೀವರಾಶಿಗಳಿಗೆ ಗುರುವಾಗಿರಬೇಕಯ್ಯ. ಹೇಗೆ ಅಮೃತವು ಎಲ್ರಿಗೂ ಅಮೃತ ಆಗಿರ್ತದೆ, ಯಾರಿಗೋ ಒಬ್ರಿಗೆ ವಿಷ ಇನ್ನೊಬ್ರಿಗೊಬ್ರಿಗೂ ಅಮೃತ ಆಗೋದಿಲ್ವೋ, ಅದೇ ರೀತಿಯಾಗಿ ಶ್ರೀಗುರುವು ಸರ್ವರಿಗೂ ಗುರುವಾಗಿರಬೇಕಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ತಾವು ಯಾವ ಉರಿಲಿಂಗ ಪೆದ್ದಿ ಮಠದಲ್ಲಿ ಕೂತಿದ್ದೀರಲ್ಲ, ಮಾದಿಗ ಮೂಲ ಸಂಸ್ಥಾನ, ಅದರಲ್ಲಿ ಕೂತಿರುವಂತಹ ಆ ನನ್ನ ಗುರುಗಳು ಹೇಳಿದ್ದು, ಗುರುಗಳು ಎಲ್ರಿಗೂ ಕೂಡ ಏಕವಾಗಿರಬೇಕು, ಭೇದ ಭಾವ ಮಾಡಬಾರದು. ಈ ವಚನದ ಸಂಪೂರ್ಣ ಅರ್ಥ ಅಲ್ಲೇ ಇದೆ. ಗುರುವಾದವನು ತನ್ನ ಬಳಿ ಬಂದ ಮಕ್ಕಳನ್ನ ಜಾತಿ, ಮತ, ಲಿಂಗ, ಸಂಪತ್ತು, ಗದ್ದುಗೆ, ಪ್ರಾಂತ್ಯದ ಹಿನ್ನೆಲೆಯಲ್ಲಿ ಒಬ್ಬರು ಮೇಲು
ಒಬ್ಬರು ಕೀಳು ಎಂದು ತಾರತಮ್ಯ ಮಾಡದೆ ಎಲ್ಲರಿಗೂ ವಿದ್ಯೆಯನ್ನು ಒಲವಿನಿಂದ ಹೇಳಿಕೊಡಬೇಕು ಎಂಬ ಸಂಗತಿಯನ್ನ ಈ ವಚನದಲ್ಲಿ ಹೇಳಲಾಗಿದೆ. ನಾನು ಸುಮ್ಮನೆ ದಡ್ಡನ್ ತರ ಯಾವುದೋ ವಿಚಾರ ತಗೊಂಡು ಬಂದು ಪುಂಗೋದಿಲ್ಲ. ಪುಂಗೋದಿಲ್ಲ. ನಾನು ಏನಾದ್ರೂ ಮಾತಾಡ್ತೀನಿ ಅಂತಂದ್ರೆ ಅದಕ್ಕೆ ಆಳವಾದ ಅಧ್ಯಯನವನ್ನು ಇಟ್ಕೊಂಡಿರ್ತೀವಿ. ಇಂತಿದ್ದ ಪುಸ್ತಕಗಳನ್ನ ಪೇಜ್ ಟು ಪೇಜ್ ಓದಿ ನೆಡುವ ವಿಷಯ ಆಗಿತ್ತು. ಏನಾದ್ರೂ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ ಪುಸ್ತಕಗಳನ್ನ, ಗ್ರಂಥಗಳನ್ನ, ಸಂಬಂಧಪಟ್ಟಂತಹ ವ್ಯಕ್ತಿಗಳ ಬಗ್ಗೆ, ಪೂಜ್ಯರ ಬಗ್ಗೆ ಸ್ಟಡಿ ಮಾಡಿ ಪೇಜ್ ಟು ಪೇಜ್ ಓದಿ ಅದನ್ನ ಪಾಯಿಂಟ್ ಮಾಡಿಕೊಂಡು ಆ ನಂತರ ಅದನ್ನ ಟೈಪಿಂಗ್ ಮಾಡಿ ಪ್ರಿಂಟ್ಔಟ್ ತಗೋದು. ಮತ್ತೆ ಇಲ್ಲಿರೋದು ಮಾತ್ರ ಇದೇನೆ ಪೇಪರ್ ತೋರಿಸ್ತಾನೆ, ಇದು ದಾಖಲೆಗಳಲ್ವಲ್ಲ. ಏನಪ್ಪಾ ಈ ಪೇಪರ್ಗಳನ್ನ ಇಟ್ಕೊಂಡು ಏನೋ ಮಾತಾಡ್ತಾನೆ, ಡಾಕ್ಯುಮೆಂಟ್ಸ್ ಆಯ್ತು, ಪೇಪರ್ ಅಲ್ಲಿ ಏನೋ ಆಯ್ತು ಅಂತ ಕೇಳಿದ್ರೆ ಈ ಅಂಶಗಳನ್ನ, ಈ ದಾಖಲೆಗಳನ್ನ ಎಲ್ಲಿಂದ ತೆಗ್ದು, ಈ ಪ್ರಿಂಟ್ಔಟ್ ಎಲ್ಲಿಂದ ತೆಗ್ದಿದ್ದೀನೋ ಅದರ ಮೂಲ ದಾಖಲೆಗಳನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಯಾವ ಪೇಜ್ ಹೋದ್ರೆ ರಪ್ಪ ಅಂತ ಹಂಗೆ ತೆಗೆದು ನೋಡಿ ಇಲ್ಲೊಂದು ಇಟ್ಕೊಂಡಿರ್ತೀನಿ, ಹಂಗೆ ತೆಗೆದು ಹಂಗೆ ಹೇಳ್ಬಿಡ್ತೀನಿ. ಉರಿಲಿಂಗ ಪೆದ್ದಿ ನೋಡ್ಕೊಳ್ಳಿ, ಉಲ್ಟಾ ಕಾಣ್ತದ ಅಕ್ಷ ಆಯ್ತಲ್ಲ. ಇನ್ನ ಸರ್ಕಾರದ ದಾಖಲೆಗಳ ವಿಚಾರಕ್ಕೆ ಬಂತು ಅಂತಂದ್ರೆ ನೋಡಿ, ಭಾರತ ಸರ್ಕಾರದ ದಾಖಲೆಗಳನ್ನ ಇಟ್ಕೊಂಡಿರ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರದ ದಾಖಲೆಗಳನ್ನ ಇಟ್ಕೊಂಡಿರ್ತೀನಿ. ಇವೆಲ್ಲೂ ಸೇರಿಸಿ ಒಂದು ಕಡೆ ಮಾಡಿ ಪ್ರಿಂಟ್ಔಟ್ ತೆಗೆದು ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನ ನೀವೆಲ್ಲಾದ್ರೂ ಹೋಗಿ ಕೇಳ್ಕೋಬಹುದು. ಇನ್ನ ಚಂದ್ರಶೇಖರ ಏನೆಲ್ಲ ಸುಳ್ಳು ಹೇಳಿದ್ರು ಅಂತ ಸುಮ್ಮನೆ ಬಾಯಿಗೆ ಬಂದಿದ್ದಾರಲ್ಲ, ಅವ್ರು ಹೇಳಿದ್ದನ್ನೆಲ್ಲ ಕೂಡ ಕೇಳಿ ಕೇಳಿ ನೋಡಿ ನೋಡಿ ಪಾಯಿಂಟ್ ಮಾಡಿ ಬರೆದಿಟ್ಕೊಂಡಿರ್ತೀನಿ. ಅವರು ಹೇಳಿದ ಸುಳ್ಳಿಗೆ ಯಾವ್ಯಾವ ಆಕರಗಳು ಕಾರಣ ಆಗ್ತವೆ, ಅದನ್ನ ಹೆಂಗೆ ನಾನು ಹೇಳ್ಬಹುದು, ಯಾವ ಇಸ್ವಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿಂದ ಪ್ರಿಂಟ್ ಮಾಡಿ ಕಷ್ಟ ಬಿದ್ದು ತೆಗೆದು ಹಿಂಗೆ ಇಟ್ಕೊಂಡಿರ್ತೀನಿ. ಒಂದು ಸುಮ್ಮನೆ ಲೈವ್ ಮಾಡೋದು ಅಂತಂದ್ರೆ ಏನೋ ಎಣ್ಣದಂಗಡಿಲಿ ಕೂತ್ಕೊಂಡು ಲೈವ್ ಮಾಡೋದಲ್ಲ, ಅಥವಾ ವೇದಿಕೆ ಮೇಲೆ ನಿಂತ್ಕೊಂಡು 1901ನೇ ಇಸ್ವಿಯ ದಾಖಲೆಗಳನ್ನ ಇಟ್ಕೊಂಡು ಇದು ಕರ್ನಾಟಕದ ದಾಖಲೆ ಅಂತ ಪಾಪ ಮುಗ್ದ್ರ ಮುಂದೆ ಸುಳ್ಳು ಪುಂಗೋದಲ್ಲ. ಚಂದ್ರಶೇಖರಯ್ಯ ಕರ್ಕೊಂಡು ಬನ್ನಿ. ಅವ್ರು ಯಾರು ಕೇಳ್ತಾ ಇದ್ರು, ನೇರವಾಗಿ ಚರ್ಚೆ ಮಾಡಕ್ ತಕ್ಕತ್ತಿಲ್ವಾ, ನೀವು ಸ್ವಾಮೀಜಿಗಳ ಪಾದದ ಧೂಳಿಗೂ ಸಮ ಅಲ್ಲ. ಹೌದಪ್ಪ, ಸ್ವಾಮಿಗಳ ಪಾದಕ್ಕೆ ನಾವು ಸಮ ಅಲ್ಲ, ಆದ್ರೆ ಸತ್ಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಅದನ್ನ ಕೇಳುವಂತಹ ಎದೆಗಾರಿಕೆಗೆ ಯಾರಿಗಾರು ಕಮ್ಮಿ ಆಗಿಲ್ಲ. ಇದನ್ನ ನಮಗೆ ಹೇಳ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.